ಜಾತ್ರೆಗೆ ಬಂದವನು ಬೇರೆಯವರ ಮನೆ ಸೇರಿದ. ಬೇರೆಯವರ ಮನೆಗೆ ಮಲಗಲು ಹೋದವನ ಬರ್ಬರ ಕೊಲೆ. ಊರಿನಲ್ಲಿ ಅದ್ದೂರಿ ಭಂಡಾರ ಜಾತ್ರೆ ನಡೆದಿತ್ತು. ಎಲ್ಲೆಡೆಯೂ ಜನರು ಭಂಡಾರದಲ್ಲಿ ಮಿಂದೆದ್ದಿದ್ರು. ಈ ವೇಳೆ ಜಾತ್ರೆಯ ರಾತ್ರಿ ಕುಡುಕನೋರ್ವನನ್ನ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆಯೊಂದು ನಡೆದು ಹೋಗಿದೆ ಕಣ್ರಿ. ವೈದಿಬೈ ಹೀಗೆ ಹೆಣವಾಗಿ ಬಿದ್ದವನು 52 ವರ್ಷದ ಮಾಂತೇಶ್ ಹುಚ್ಚನ್ನವರ್. ಈತನಿಗೆ ಯಾರೂ ಇರಲಿಲ್ಲ. ಊರು ಬಿಟ್ಟು ಮಹಾರಾಷ್ಟ್ರದಲ್ಲಿ ದುಡಿಯಲು ಹೋಗಿದ್ದ. ಅಲ್ಲಿಯೇ ಇರ್ತಿದ್ದ. ಆದರೆ ಊರಿನ ಜಾತ್ರೆಗೆ ಅಂತ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ದೇವಗಾಂಧ ಗ್ರಾಮಕ್ಕೆ ಬಂದಿದ್ದ ಕಣ್ರಿ. ಬೆಳಿಗ್ಗೆ ಭಂಡಾರ ಜಾತ್ರೆಯಲ್ಲಿ ಮಿಂದೆದ್ದಿದ್ದ ಈ ಮಾಂತೇಶ್ ದೇವಗಾಂಧ ವಿಲೇಜಲ್ಲಿ ಕಳೆದ ವಾರ ಒಂದು ಜಾತ್ರೆ ಇತ್ತು. ಆ ಜಾತ್ರೆಗೆ ಬಂದಿರ್ತಾರೆ. ಜಾತ್ರೆಗೆ ಬಂದಾದ್ಮೇಲೆ ಅಲ್ಲಿ ಸ್ವಲ್ಪ ಕುಡಿದ ನೆಶೆಯಲ್ಲಿ ಕುಡಿದುಬಿಟ್ಟು ಫುಲ್ ಸಂಪೂರ್ಣವಾಗಿ ಕುಡಿದು ಅಲ್ಲಿಂದ ಹೋಗಿ ಒಂದು ಮನೆಯಲ್ಲಿ ಯಾವುದೇ ಬಾಗಿಲು ಯಾವುದೇ ಇಲ್ಲದ ಒಂದು ಮನೆಯಲ್ಲಿ ಹೋಗಿ ಮಲಗಿಬಿಟ್ಟಿದ್ದಾರೆ. ಅದು ಅವ್ರ ಮನೆ ಇರುವುದಿಲ್ಲ. ರಾತ್ರಿ ಕಂಠಪೂರ್ತಿ ಕುಡಿದಿದ್ದ ಮಹಂತೇಶ್ ಬೇರೆಯವರ ಮನೆಗೆ ನುಗ್ಗಿದ್ದವನ ನೆತ್ತರು ಹರಿಯಿತು. ಆ ದಿನ ರಾತ್ರಿ ಕುಡಿತದ ಅಮಲಿನಲ್ಲಿ ಮಾಂತೇಶ್ ತನ್ನ ಮನೆಗೆ ಹೋಗದೆ ಬೇರೆಯವರ ಮನೆಗೆ ನುಗ್ಗಿದ್ದ ನೋಡಿ. ಮೇಸ್ತ್ರಿ ಕೆಲಸ ಮಾಡಿಕೊಂಡಿದ್ದ 30 ವರ್ಷದ ಪ್ರಕಾಶ್ ಕಾಳಾರ್ ಎಂಬಾತನಿಂದ ಈತನ ಮೇಲೆ ಹಲ್ಲೆ ನಡೆದಿದೆ. ಕೋಪಗೊಂಡ ಪ್ರಕಾಶ್ ಆತನ ಮೇಲೆ ದೊಡ್ಡ ಕಲ್ಲು ಎತ್ತಾಕಿದ್ದ ನೋಡಿ. ಸಾಲದಕ್ಕೆ ಕುಡಿತದ ಅಮಲಿನಲ್ಲಿದ್ದ ಮಾಂತೇಶ್ನ ಕೊಲೆ ಮಾಡಿ ಧರಧರನೆ ಎಳೆದು ಹೊರಗೆ ಬಿಸಾಡಿದ್ದ. ಇವನು ರಾತ್ರಿ ಹೋಗಿ ತನ್ನ ಮನೆಯಲ್ಲಿ ಯಾರೋ ಒಬ್ಬರು ಬಂದು ಮಲಗಿದ್ದಾರೆ ಅಂದರೆ ಇಲ್ಲಿ ಅವನು ಎಬ್ಸೋದಕ್ಕೆ ಪ್ರಯತ್ನ ಮಾಡೋ ಸಂದರ್ಭದಲ್ಲಿ ಕುಡಿದ ನೆಶೆಯಲ್ಲಿ ಇರ್ತಾನೆ. ಅವನು ಹೊರಗೆ ಎಳ್ಕೊಂಡು ಬಂದು ತಲೆಯಲ್ಲಿ ದೊಡ್ಡ ಒಂದು ಕಲ್ಲನ್ನು ಹಾಕಿಬಿಟ್ಟು ಇರ್ತಾನೆ. ಕಲ್ಲು ಹಾಕಿ ನಂತರ ಆಲ್ಮೋಸ್ಟ್ ಡೆತ್ ಆಗಿರ್ತಾನೆ. ಮತ್ತು ಅಲ್ಲಿಂದ ಮನೆಗೆ ಬೀದಿಗೆ ಮಧ್ಯದಲ್ಲಿ ಬಾಡಿ ಇರ್ತದೆ. ಮತ್ತು ಬಾಡಿನ ಅಲ್ಲಿಂದ ಎಳ್ಕೊಂಡು ಬಂದು ರೋಡಲ್ಲಿ ಹಾಕಿಬಿಟ್ಟು ಜನರ ಕಡೆ ಹೇಳಿರ್ತಾನೆ. ಮತ್ತು ತಕ್ಷಣ ಪೊಲೀಸರು ರಾತ್ರಿನೇ ಹೋಗಿ ಅವನನ್ನು ಸೆಕ್ಯೂರ್ ಮಾಡಿದ್ದೀವಿ. ಜಾತ್ರೆಯ ಸಂಭ್ರಮದಲ್ಲಿದ್ದವರಿಗೆ ಊರಿನಲ್ಲಿ ಸೂತಕದ ಕರಿಚಾಯೆ ಆವರಿಸಿದೆ. ಸ್ಥಳಕ್ಕೆ ಭೇಟಿ ಕೊಟ್ಟ ಎಸ್ಪಿ ರಾಮರಾಜನ್ ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ತಕ್ಷಣವೇ ಕೊಲೆ ಆರೋಪಿಯನ್ನ ಬಂಧಿಸಿ ಇದೀಗ ಪೊಲೀಸರು ಜೈಲಿಗಟ್ಟಿದ್ದಾರೆ. ಕೇವಲ ರಾತ್ರಿ ಕುಡಿದ ಅಮಲಿನಲ್ಲಿ ಬೇರೆಯವರ ಮನೆಗೆ ನುಗ್ಗಿದ್ದಕ್ಕೆ ಕೊಲೆ ಮಾಡಿರುವುದು ನಿಜಕ್ಕೂ ಖಂಡನೀಯ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಬೆಳಗಾವಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.